ಜಗಜೀವನ್ ರಾಮ್ ಭಾರತ ದೇಶದಲ್ಲಿ ಯಾರಿಗಿನ್ನೂ ಕಡಿಮೆ ಇಲ್ಲ. ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯಕ್ಕೂ ಹೋರಾಟ ಮಾಡಿದ್ರು. ಮಹಾತ್ಮ ಗಾಂಧಿ ಏನಂತ ಕರಿತೀವಿ, ಈ ದೇಶದ ಪಿತಾಮಹ. ಅವರು ವಿಶ್ವಾಸ ಗಳಿಸಿದ್ರು. ಸುಮ್ಮನೆ ಅಲ್ಲ ಮಹಾತ್ಮ ಗಾಂಧಿ ವಿಶ್ವಾಸ ಗಳಿಸೋದು. ನೈತಿಕತೆ ನೈತಿಕತೆ ಅಂತ ಹೇಳ್ತಾರಲ್ಲ, ಮಹಾತ್ಮ ಗಾಂಧಿಗೆ ನೈತಿಕತೆ ಇತ್ತು. ಅಂತವ್ರು ವಿಶ್ವಾಸ ಗಳಿಸೋದು ದೊಡ್ಡ ಅವ್ರ ಟೈಮಲ್ಲಿ. ಈಗ ಬಿಡಿ ಏನ್ ಬೇಕಾದ್ರೂ ಮಾತಾಡ್ಬೋದು. ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಗಾಂಧಿನ ಬೈಕ್ ಕೊಡ್ತೀವಿ, ಇಷ್ಟ ಆದ್ರೆ ಗಾಂಧಿ ತಪ್ಕೊತೀವಿ, ಗಾಂಧಿ ಎತ್ಕೊತೀವಿ. ಇದು ಜನ ಛಲವಾದಿ ಸೇರಿಸ್ಕೊಂಡು ಸಭೆ ಮಾಡ್ತಾ ಇದ್ದಾನೆ ಕಾಂಗ್ರೆಸ್ ಪಕ್ಷ ವೋಟ್ ಹಾಕಿ ಅಂತ. ಈ ಪರಿಸ್ಥಿತಿ ಬಂದಿದೆ. ಮತ್ತೆ ಎಲ್ಲ ಜನಗಳು ಮಾಡ್ತಾ ಇದ್ದಾರೆ ಬಿಡ್ರಿ. ಈ ಪರಿಸ್ಥಿತಿ ಏನಿದೆ, ನಮ್ಗೆ ಒಳಗಿಸಾದ ಕೊಡೆಯ. ನಾವ್ ಯಾರಪ್ಪನ ಎಂದು ಕೇಳ್ತಾ ಇಲ್ಲ. ನಾವು ನಮ್ಮ ಜನಾಂಗ, ತಾಯಿ ಜನಾಂಗ, ಎಲ್ಲರಿಗೂ ಪ್ರೀತಿ ಮಾಡೋ ಜನಾಂಗ. ಇದಕ್ಕೆ ಅವಕಾಶ ಮಾಡ್ಕೊಳ್ಳೋದ್ರೆ ಕೇಳಿದ್ರೆ ಕೇಳಿಲ್ಲ. ಬಂಧುಗಳೇ, ನಿಜಕ್ಕೂ ಕೂಡ ನಮ್ಗೆ ಒಳ ಮೀಸಲಾತಿ ಆಗಿಲ್ಲ ಅಂದ್ರೆ ನಮ್ಮ ಜನಾಂಗಕ್ಕೆ ಯಾವುದೇ ವಿಧವಾದ ಶಕ್ತಿನೂ ಸಿಗಲ್ಲ. ಅದಕ್ಕೆ ಏನ್ ಕೆಂಚಮಾರ್ ಸರ್ ಹೇಳಿದ್ರು, ಕೆಂಚಮಾರ ಸರ್ ನೀವೇನ್ ಹೇಳಿದ್ರಿ, ನಾವೆಲ್ಲರೂ ಬುದ್ಧಿವಂತರ ಇದ್ದೀವಿ. ಹಳ್ಳಿಗಳು ಎಚ್ಚೆತ್ಕೊಂಡಿದ್ದಾರೆ. ಹಳ್ಳಿಗಳಲ್ಲಿ ಯಾರು ಕತೆ ಹೇಳ್ಬೇಕಾಗಿಲ್ಲ, ಸ್ಟೋರಿ ಹೇಳ್ಬೇಕಾಗಿಲ್ಲ, ಅವ್ರು ರೆಡಿ ಇದ್ದಾರೆ. ಯಾಕಂದ್ರೆ ಅವ್ರು 30 ವರ್ಷದಿಂದ ರೆಡಿ ಆಗಿರೋರು. ಸಿಟಿಯಲ್ಲಿ ನಾವಿದೀವಲ್ಲ, ನಾವು ರೆಡಿ ಆಗ್ಬೇಕು. ನಾವು ಪ್ರಾಮಾಣಿಕತೆಯಿಂದ ಏನೇ ಸಭೆ ಕರೆದ್ರು ನಾವೆಲ್ಲ ನಮ್ಮ ಸಮಾಜಗಳಿಗೆ ಸಿಟಿಯಲ್ಲಿರೋರೇ ಒಂದು ಸೇರಿಸ್ತಾರೆ, ಇಲ್ಲೇ ಒಂದು 5-6 ಸಾವಿರ ಜನ ಸೇರ್ತೀವಿ. ಇಂಥ ಕಾರ್ಯಕ್ರಮ ಮತ್ತೆ ಎಲೆಕ್ಷನ್ ಆದ್ಮೇಲೆ ಇವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇವ್ರು ಹುನ್ನಾರಿಗೂ ಜಾಸ್ತಿ ಇದಾವೆ, ಒಳಪೆಟ್ಟಿಗೂ ಜಾಸ್ತಿ ಇದಾವೆ. ಮತ್ತೆ ನಾವು ಒಗ್ಗಟ್ಟಾಗ್ಬೇಕಂತ ಈ ಜಗಜೀವನ್ ರಾಮ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ನಿಲ್ಲಿಸ್ತಾ ನಾನು ಮಾತು ಮುಗ್ತಾ ಇದ್ದೀನಿ. ಆಗಿದೆ, ಆಂಧ್ರದಲ್ಲಾಗಿದೆ, ಪಂಜಾಬ್ದಲ್ಲಾಗಿದೆ, ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಆಗಿರೋದು. ಅದೇ ಸುಪ್ರೀಂ ಕೋರ್ಟ್ ತೀರ್ಪು ಇಲ್ಲಿ ಅನ್ವಯಿಸಲು ಕರ್ನಾಟಕದಲ್ಲಿ. ಇಲ್ಲಿ ಒಳಪೆಟ್ಟುಗಳು ಒಂದ್ಸರಿ ಹೇಳಿದ್ರೆ ಮಹದೇವಪ್ಪ, ದತ್ತಾಂಶ ಕರೆಕ್ಟ್ ಆಗಿರ್ಬೇಕಿಲ್ವ, ಅದಕ್ಕೆ ಒಂದು ಆಯೋಗ ಮಾಡ್ಬೇಕಂತ. ನೀನ್ ಆಯೋಗ ಯಾವ ಆಯೋಗನೂ ಮಾಡ್ಬೇಡಪ್ಪ, ಫಸ್ಟ್ 2011 ಜನಗಣತಿ ಮಾಡಪ್ಪ ಅಂತ ಕೂತ್ಕೊಂಡ್ವಿ. ಕೇಳಿಲ್ಲ. ನಿಮ್ಗೇನ್ ಗೊತ್ತೇ ಶ್ರೀರಾಮ್, ನಿಮ್ ಬರೋ ಹೋರಾಟಗಾರ ನಿಮ್ಗೇನು ಗೊತ್ತಾಗಲ್ಲ, ನಿಮ್ಗೆ ಚಿಂತನೆನೇ ಇಲ್ಲ. ದತ್ತಾಂಶ ಬೇಕು, ಇಲ್ಲ ಅಂದ್ರೆ ಹೈಕೋರ್ಟ್ ಅಲ್ಲಿ ಹೊಡೆದಾಗ್ಬಿಡ್ತಾರೆ ಅಂತ ಹೇಳ್ದ. ನಾವು ಅವ್ರ ಮನೆ ಮುಂದೆ ನುಗ್ಗಿ ಕೂತ್ಕೊಳ್ಳಿ ಬಿಡಲ್ಲ ಅಂತ ಮಹದೇವ್ರು ಬಿಡ್ಲಿಲ್ಲ. ಆಯೋಗ ಮಾಡೇ ಬಿಟ್ಟ. ಅವರೇ ಮಾಡ್ತಾ ಆಯೋಗ, ಅವರೇ ಸರ್ಕಾರ. ನಾವು ಒಂದು ಆಯೋಗ ಬಂತ, ಮತ್ತು ಆಯೋಗ ಒಂದು ರಿಪೋರ್ಟ್ ಕೊಟ್ಟ. ಆ ರಿಪೋರ್ಟ್ ಆದ್ರೂ ಕೇಳ್ಬೇಕಾ? ಇವ್ರದೇ ಒಂದು ಮಾಡ್ಕೊಂಡ್ರು. ಇವರೇ ಮಂತ್ರಿಗಳು ಜಾಸ್ತಿ ಇರಲ್ಲ, CM ಗೊಬ್ಬರ ತಂದ್ರು. ಸಿದ್ದರಾಮಯ್ಯ ನಿನ್ ಮಗ ಗೆಲ್ಬೇಕಂದ್ರೆ ಮೈಸೂರಲ್ಲಿ ಬುಡಾಲ್ ನಡೆಸ್ತೀವಿ, ನಾವೆಲ್ಲ ಕೇಳ್ಬೇಕು ಅಂದ್ರು. ಇವ್ರದೇ ಮಿನಿಸ್ಟ್ರಿಗಳು ನಾಗಮೋಹನ್ ದಾಸ್ ಅವ್ರನ್ನ ಪದಕ್ಕೆ ಬಿಸಾಕಿದ್ರು. ಇವ್ರದೇ ಒಂದು ವರದಿ ರೆಡಿ ಮಾಡ್ಕೊಂಡ್ರು. ಏನಕ್ಕೆ ಆ ವರದಿ ಮಾಡಿದ್ರು ಗೊತ್ತೇನು ಸರ್? ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಒಳ ಮೀಸಲಾಗೋ ತೊಂದರೆ ಇಲ್ಲ. ಒಳ ಮೀಸಲಾತಿ ರಿಪೋರ್ಟ್ ಸರಿಯಾಗಿ ಹೋಗ್ಬಿಟ್ರೆ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಮಾಲಿನ್ಯ ಜಾಸ್ತಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗಬಾರ್ದು. ಮತ್ತೆ ಮಾಲಿನ್ಯಗೆ ನಾವು ಜನಸಂಖ್ಯೆ ಜಾಸ್ತಿ ಇದೆ ಅಂತ ಗೊತ್ತಾದ್ರೆ ಅದ್ರ ಪ್ರಕಾರ ರಾಜಕೀಯ ಮೀಸಲಾತಿ ಕೇಳ್ತಾರೆ, ಅದನ್ನು ಗೊತ್ತಾಗಬಾರ್ದು. ಇವೆಲ್ಲ ಗೊತ್ತಾಗಬಾರ್ದು. ಇವು ರಾಜಕೀಯವಾಗಿ ಎಲ್ಲೂ ಕೂಡ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬುಡಕ್ಕೆ ಕೊಡ್ಲಿ ಆಗ್ತಾ ಇದ್ದಾರೆ. ಒಳ ಮೀಸಲಾತಿ ಆಗಿಲ್ಲ ಅಂದ್ರೆ ಇನ್ನು ರಾಜಕೀಯ ಮೀಸಲಾತಿ ಎಲ್ಲಿ ಕೇಳ್ತಾರ ಅನ್ನೋಕೆ ಇದನ್ನ ಅಡ್ಡಿ ಮಾಡ್ತಾರೆ. ನೀವು ಈ ಎಲ್ಲ ಕಾರಣಕ್ಕೆ ನಮ್ಮನ್ನ ತುಳಿದು ಯಾರು ಬೈತಾರಂತ ಗೊತ್ತು. ಆದ್ರೆ ಗಾಂಧಿಗಿರೋ ತಾಕತ್ತೆ ಬೇರೆ, ಗಾಂಧಿಗಿರೋ ಶಕ್ತಿನೇ ಬೇರೆ. ಆ ಟೈಮಲ್ಲಿ ಗಾಂಧಿಗೆ ಈ ಟೈಮ್ ಬಿಡಿ, ಆ ಟೈಮಲ್ಲಿ ಅಂತಹ ಮಹಾತ್ಮ ಗಾಂಧಿ ವಿಶ್ವಾಸ ಕಳಿಸಿದ್ರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಾಹೇಬ್. ಒಂದು ದೊಡ್ಡ ಶಕ್ತಿ. ಆ ಶಕ್ತಿಯ ಮೊಮ್ಮಕ್ಕಳು ನಾವೇನಿದೀವಿ, ಈ ಒಳ ಮೀಸಲಾತಿ ಪಡೆಯಲೇಬೇಕು. ಅವ್ರ ಮೊಮ್ಮಕ್ಕಳು, ಅವರು 34 ವರ್ಷ ಮಂತ್ರಿಗಳಾಗಿದ್ರು, ಕೃಷಿ ಮಂತ್ರಿಗಳಾಗಿ ಹಸಿರು ಕ್ರಾಂತಿ ಸೃಷ್ಟಿ ಮಾಡಿದ್ರು, ಗೃಹಮಂತ್ರಿಯಾಗಿ ಪಾಕಿಸ್ತಾನದಿಂದ ಯುದ್ಧ ಮಾಡಿ ಗೆದ್ರು. ಅಂತ ಒಂದು ಶಕ್ತಿ ವಾರದ ನಾವೇನಾಗಿದ್ದು ಒಳ ಮೀಸಲಾತಿ ಪಡೆಯುವ ಬಗ್ಗೆ ಚಿಂತನೆ ಮಾಡಬೇಕಾ? ಒಳ ಮೀಸಲಾತಿಗೆ ಒಳಪೆಟ್ಟುಗಳು ಜಾಸ್ತಿ ಇದಾವೆ. ಈ ಒಳಪೆಟ್ಟು ಎಲ್ಲಿ ನೋಡ್ತಾವೋ ಗೊತ್ತಾಗಲ್ಲ. ಈ ಒಳಪೆಟ್ಟು ಹೆಂಗೆ ಗೊತ್ತಾವೋ ಗೊತ್ತಿಲ್ಲ. ಹೆಂಗ ಹೊರಟಪ್ಪ ಅಂದ್ರೆ ಬೇರೆ ಜಿಲ್ಲೆ ಹೇಳ್ಕೊಡ್ಬೇಡಿ, ನಮ್ಮ ಜಿಲ್ಲೆಯಲ್ಲಂತೂ ನಮ್ಮ ಜಿಲ್ಲೆಯಲ್ಲಿ ಆ ಒಳಪೆಟ್ಟು ಹೆಂಗಿದ್ದಪ್ಪ ಸೈಲೆಂಟ್ ಆಗಿರ್ತಾರೆ.
ಎಂತ ಸೈಲೆಂಟ್ ಅಪ್ಪ ಅಂದ್ರೆ ನಮ್ಗೆ ಲೆಫ್ಟ್ ರೈಟ್ ಏನು ಗೊತ್ತೇ ಇಲ್ಲಪ್ಪ, ನಾನು ಆಸ್ಟ್ರೇಲಿಯಾದಲ್ಲಿ ಓದ್ಕೊ ಬಂದೆ, ನಾನು ಬ್ರಾಹ್ಮಣರ ಮದುವೆ ಆಗಿದ್ದೀನಿ, ನಾನು ಏನಕ್ಕೂ ಕೂಡ ಈ ಲೆಫ್ಟ್ ಬಗ್ಗೆ ರೈಟ್ ಬಗ್ಗೆ ಗಮನಿಸೇ ಕೊಡೋಣ ಅಂತ ಹೇಳ್ತಾನೆ ಬಾಯಲ್ಲಿ. ಆದ್ರೆ ಏನಪ್ಪ ಅವನು ಹಂಗೆ ಮಾತಾಡ್ತಾನೆ, ಪಾಪಳಶೀಲము ನೀವು ಇಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ದೀರಿ ಅಂತಾನೆ. ಕೆಂಚುಮಣ ಹೆಂಗ್ ಮಾತಾಡ್ತಾನೆ ಅಂತಾರೆ. ದುರ್ರಾಜ್ ಸರ್ ಇನ್ನು ಸರ್ ಇಷ್ಟೇ ಚೆನ್ನಾಗಿದ್ದಾರೆ, ಯಾಕೆ ಇದು ಮಾತಾಡ್ತಾರೆ? ಒಳಗಡೆ ನಂಬರ್ನೇ ಎತ್ಕೊಳ್ತಾರೆ. ಕೂರಿಸ್ಕೊಂಡು ಟೀ ಕೊಟ್ಟು ಕಾಫಿ ಕೊಟ್ಟು ಜೊತೆಯಲ್ಲಿ ಊಟ ಮಾಡಿಸಿ ಎತ್ಕೊಳ್ತಾನೆ. ಎತ್ತುಕಟ್ಟಿ ಒಳಪಟ್ಟು ಹೊಡಿತಾ ಇರ್ತಾನೆ. ಆ ಒಳಪಟ್ಟುಗಳಿಂದಲೇ ಇದು ಲೇಟ್ ಆಗ್ತಾ ಇರೋದು, ಒಳ ಮೀಸಲಾತಿ ವರ್ಗೀಕರಣದ್ದು.